ನಮಸ್ಕಾರ. ನಿಮಗೆಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು. ದಣಿದ ಶರೀರಕ್ಕೆ ವಿಶ್ರಾಂತಿ ಬೇಕು. ಹಂಗೆ ದಣದ ಮನಸ್ಸಿಗೆ, ಬ್ಯಾಸತ್ತ ಮನಸ್ಸಿಗೆ ಬದಲಾವಣೆನೂ ಬೇಕು. ನೀವ ನೋಡ್ರಲ್ಲ, ನಮ್ಮ ಸುತ್ತ ಎಷ್ಟೊಂದು ಬದಲಾವಣೆ ಆಗ್ತಾನೇ ಇರ್ತದೆ. ದಿನ, ವಾರ, ತಿಂಗಳ, ಋತು ಹಿಂಗೆ ಪ್ರಕೃತಿ ಒಳಗೆ ಬದಲಾವಣೆ ಆಕೋತನ ಇರ್ತದೆ. ಅದ ಸೂರ್ಯೋದಯ, ಅದ ಸೂರ್ಯಾಸ್ತ, ಚಿಲಿಪಿಲಿ ಹಕ್ಕಿಗಳ ಕಲರವ, ದಿನ ರಾತ್ರಿ ಹಗಲು, ಮಳೆ ಚಳಿ ಬಿಸಿಲು ಎಲ್ಲ ತನ್ನದೇ ಒಂದು ಲಯದೊಳಗೆ ಬದಲಾವಣೆ ಹೊಂದ್ಕೋತಾ ಇರ್ತದೆ. ಹಂಗೆ ನಮ್ಮ ಜೀವನನು. ಆದರೆ ಅದರೊಳಗಿನ ಬಣ್ಣ ಬೇರೆ. ಅದ ಹಗಲು, ಅದ ರಾತ್ರಿ, ಅದೇ ಕೆಲಸ. ಉತ್ಸಾಹ ತುಂಬಲಿಕ್ಕೆ ಬೇರೆ ಬೇರೆ ಬಣ್ಣ ಬೇಕಲ್ಲ. ಈ ಬಣ್ಣದ ಹುಡುಕಾಟದೊಳಗೆ ನಮ್ಮ ಪೂರ್ವಜರಿಗೆ ಬೇರೆ ಬೇರೆ ಬಣ್ಣ ಸಿಕ್ಕವು. ಆಟ, ಕುಣಿತ, ಹಾಡು, ನಟನೆ ಎಲ್ಲ ಸಿಕ್ಕು. ಅವರು ಇದರೊಳಗೆ ಈ ಬಣ್ಣಗಳನ್ನು ಗುರುತಿಸಿ ಹೊಸ ಹೊಸ ಬಣ್ಣ ತುಂಬಿದರು. ಹೊಸ ಹೊಸ ಆಟಗಳನ್ನು ಸೃಷ್ಟಿ ಮಾಡಿದರು. ಅಂದ್ರೆ ಡೊಳ್ಳಿನ ಆಟ, ಸಣ್ಣಾಟ, ದೊಡ್ಡಾಟ, ಹಾಗೆಲ್ಲ. ಹಂಗೆ ನಮ್ಮ ಹೆಣ್ಮಕ್ಳು ಇದ್ರಾಗೇನು ಹಿಂದೆ ಬಿದ್ದಿಲ್ಲ. ಮತ್ತು ಗರ್ತಿ ಹಾಡು, ಕೋಲಾಟ, ಹಂತಿ ಪದ, ಬೀಸಲಿಕ್ಕೆ ಕೂತಾಗ ಬಿಸುಕಲ್ಲಿನ ಮುಂದೆ ಬ್ಯಾಸರ ಕಳೀಲಿಕ್ಕೆ ಬಿಸುಕಲ್ಲಿನ ಹಾಡು, ಸುಗ್ಗಿಯೊಳಗೆ ಉತ್ಸಾಹದ ಸುಗ್ಗಿ ಹಾಡು ಅಂತೆಲ್ಲ, ಹಬ್ಬದ ಹಾಡು ಅಂತೆಲ್ಲ ಏನೇನೋ ಹಾಡುಗಳನ್ನು ಅವರು ಹಾಡ್ತಾರೆ. ನಮ್ಮ ಭಾರತ ಕೃಷಿ ಪ್ರಧಾನ ದೇಶ, ಇದು ನಿಮಗೆ ಗೊತ್ತಾದ. ಕೃಷಿ ಅಂದ್ರೆ ಹಳ್ಳಿ ಒಳಗೆ ಇರ್ತದೆ. ಈ ಹಳ್ಳಿಗಳೊಳಗೆ, ಹಳ್ಳಿಯ ಜನಪದರೊಳಗೆ, ನಮ್ಮ ಹೆಣ್ಮಕ್ಕಳೊಳಗೆ ನಮ್ಮ ಈ ಸಂಸ್ಕೃತಿ ಪ್ರತಿಬಿಂಬಿಸ್ತದೆ. ಅಂಥದ್ದು ಒಂದು ಆಟವನ್ನು ನಾವಿಲ್ಲಿ ನೋಡೋಣ ಬರೆಯಲ್ಲ. ಹಬ್ಬದ ಸಾಲ ಹತ್ತೋದು ಆಷಾಢ ತಿಂಗಳಾಗ. ಮಣ್ಣಕ್ತಿನ ಅಮಾಸಿ, ಗುಳ್ಳವ್ವ, ನಾಗರ ಪಂಚಮಿ, ಗೌರಿ, ಗಣೇಶ ಹಿಂಗೆ ಈ ಸಾಲು ಬೆಳ್ಕೊತನ ಹೋಗ್ತದೆ. ಹೊರಗೆ ಧಾರಾಕಾರ ಮಳಿ, ರೈತ ಕುಟುಂಬಕ್ಕೆ ಹೊಲದಾಗ ಮೈ ಮುರೇ ಕೆಲಸ. ಮನೆಯೊಳಗೆ ಹೆಣ್ಮಕ್ಳು ಅವ್ರಿಗರೇನು ಕೆಲಸ ಕಡಿಮೆನೋ, ಪೂಜೆ ಪುನಸ್ಕಾರ ಅಂತ. ಹೀಗಾಗಿ 4 ತಿಂಗಳದಾಗ ಅವರು ದಣದ ಹೋಗ್ತಾರೆ. ದಣದ ಮನಸ್ಸಿಗೆ ಮುದ ನೀಡಲಿಕ್ಕೆ ಒಂದು ಆಟ ಬೇಕಲ್ಲ. ಅದಕ್ಕಂತ ಹೇಳಿ ನಮ್ಮ ಧಾರವಾಡದ ಮಣ್ಣಿನ ವಿಶೇಷ ಸೊಗಡನ್ನು ಹೊತ್ತಂಥ ಈ ಕ್ವಾಟಿ ಹಾಕೋ ಆಟ, ಇದು ಬರೀ ಆಟ ಅಲ್ಲ, ಇದು ನಮ್ಮ ಧಾರವಾಡದ ಒಂದು ಸಾಂಸ್ಕೃತಿಕ ನೋಟನೂ ಹೌದು. ಮೊಳಗಾಲ ಮುಗಿದು ಬಿಸಿಲು ಬೀಳಲಿಕ್ಕೆ ಹತ್ತಿದೆ. ಈ ಬೆಚ್ಚಗಿನ ಹವಾದೊಳಗೆ ಮನಸ್ಸು ಪ್ರಸನ್ನ ಮಾಡೋ ಗುಣ ಇರ್ತದೆ. ಅದ್ರ ಜೋಡಿ ಆಟನೂ ಇದ್ರೆ, ಹಾಡು ಇದ್ರೆ ಏನು ಕೇಳ್ತೀರಿ ಅದ್ರ ಸೊಬಗನ್ನು. ದಸರಾ ಮುಗಿದು ದೀಪಾವಳಿ ಬಂದದ. ಪಾಡ್ಯದಿಂದ ಕಡಪಂಚಮಿ ತನಕ ಈ ಕ್ವಾಟಿ ಹಾಕೋ ಆಟ ನಡೀತದೆ. ವಯಸ್ಸಾದ ಹೆಣ್ಮಕ್ಳು, ಸಣ್ಣ ಹುಡುಗರ ಜೋಡಿ ಸಹಿತ ಕುಣಿತಾರೆ. ಇದ್ರಾಗ ಏನದ ವಯಸ್ಸಿನ ಅಂತರ, ಶ್ರೀಮಂತಿಕೆ, ಬಡತನ ಯಾವುದು ಈ ಆಟಕ್ಕೆ ಅಡ್ಡ ಬರಂಗಿಲ್ಲ ನೋಡ್ರಿ. ಆದ್ರೆ ಇದರೊಳಗೆ ಒಂದು ಮಾತು ಮಾತ್ರ ಮಹತ್ವದ್ದು ಅಂತಂದ್ರೆ, ಇಲ್ಲಿ ಬಸವಣ್ಣನೇ ಕೇಂದ್ರ ಬಿಂದು. ಅವನ ಸಲುವಾಗಿ ಈ ಆಟ. ಮಣ್ಣೆತ್ತಿನ ಅಮಾಸಿ ಪೂಜೆ ಮಾಡಿಸ್ಕೊಂಡು ಬಸವಣ್ಣ ಮುಂದೆ 4 ತಿಂಗಳು ದುಡಿತಾನ. ಅವನಿಗೂ ವಿಶ್ರಾಂತಿ ಬೇಕಲ್ಲ. ಅದಕ್ಕಂತ ಹೇಳಿ ಅವನ ಸಲುವಾಗಿ ಈ ಕ್ವಾಟಿ ಕಟ್ಟೋ ಆಟ, ಇದರೊಳಗೆ ಅವನೇ ಕೇಂದ್ರ ಬಿಂದು. ಅವನ ಸುತ್ತಲ ಈ ಆಟ ನಡೀತದೆ. ಬಸವಣ್ಣನ 5 ಸುತ್ತಿನ ಮಣ್ಣಿನ ಕ್ವಾಟಿ ಕಟ್ಟುತ್ತಾರೆ. ಭತ್ತ, ಗೋಧಿ ಸಸಿ ಹಾಕ್ತಾರೆ, ಹಸಿರು ಹುಲ್ಲು ಇಡ್ತಾರೆ. ಅವನ್ನ ನಡುಮಧ್ಯದೊಳಗೆ ಕೂಡಿಸಿ ನೀರು ಕುಡಿಸ್ತಾರೆ. ಎಲ್ಲ ಹೆಣ್ಮಕ್ಳು ಆನಂದದಿಂದ ಈ ಕ್ವಾಟಿ ಸುತ್ತ ಕುಡಿತಾರೆ. ಅವಾಗ ಮನೋರಂಜನೆನೂ ಮಾಡ್ತಾರೆ. ಅವನ್ನ ಕರ್ಕೊಂಡು ಬರಲಿಕ್ಕೆ ನಾನಾ ಥರದ ಹಾಡು ಹೇಳ್ತಾರೆ. ಆದರೆ ಬಸವಣ್ಣನಿಗಿಂತ ಮೊದಲು ಈ ಕ್ವಾಟಿ ಪ್ರವೇಶ ಮಾಡಾಕಿ ಕೊರವಂಜಿ. ಆಕಿ ಎಷ್ಟು ವಯ್ಯಾರದಿಂದ ಹೆಂಗೆ ಬರ್ತಾಳ ಅನ್ನೋದನ್ನ ನೀವ ನೋಡ್ರಲ್ಲ, ನೀವ ಕೇಳ್ರಲ್ಲ. ಕೋಲ ನಾಡುತ್ತ ಬಂದ ಕಾವೇರಿ ರಂಗ, ಶ್ಯಾಮ ಸುಂದರ ಬಂದ ಗೋಪಿಯ ಕಂದ. ಕೋಲ ನಾಡುತ್ತ ಬಂದ ಕಾವೇರಿ ರಂಗ, ಶ್ಯಾಮ ಸುಂದರ ಬಂದ ಗೋಪಿಯ ಕಂದ. ಗಿರಿಂದಲಿ ನಾರಾಯಣಪುರಕ್ಕೆ ಬಂದಳು, ಪುರದ ಬಾಗಿಲನೆಲ್ಲ ತ್ವರದಿ ದಾಟಿದಳು. ತಿರುಗಿದ ಸರಗನು ತಿರುಗಿ ಒದೆಯುತ್ತಲೇ ತಿರುಗಾಡುತ್ತ ಬಂದಳು ತಿರಕೊಂಬುವರಂತೆ. ಮೋಲ ನಾಡುತ್ತ ಬಂದ ಕಾವೇರಿ ರಂಗ, ಶ್ಯಾಮ ಸುಂದರ
ಹಾಡುತ್ತಲಿಹಳು ಮನಸ್ಸಿಗೆ ಬಂದಂಗೆ ಧ್ವನಿ ಮಾಡುತ್ತಿಹಳು ಮನಗೊಟ್ಟು ಕೇಳಿರಿ ಎನ್ನ ತಾಯಿಗಳಿರ ಮನದ ಮಾತುಗಳೇಳುವೆ ಮನೆಯವ್ವಗಳಿರ ಕೋಲ ನಾಡುತ್ತ ಬಂದ ಕಾವೇರಿ ರಂಗ ಶ್ಯಾಮ ಸುಂದರ ಬಂದ ಗೋಪಿಯ ಕಂದ ಭೂತ ಬಿಡಿಸಲು ಬಲ್ಲೆ ಬೇತಾಳವ ಬಲ್ಲೆ ಮಾತಾಡದ ಮೂಕರನು ಮಾತಾಡಿಸಬಲ್ಲೆ ನೀತಿ ನುಡಿಗಳ ಬಲ್ಲೆ ಜ್ಯೋತಿಷವ ಬಲ್ಲೆ ಕೂತು ಕೇಳಿದರೆಲ್ಲ ಮಾತೇಳಲು ಬಲ್ಲೆ ಕೋಲ ನಾಡುತ್ತ ಬಂದ ಕಾವೇರಿ ರಂಗ ಶ್ಯಾಮ ಸುಂದರ ಬಂದ ಗೋಪಿಯ ಕಂದ ನರನಾರಾಯಣರಲ್ಲಿ ಇರುವಂತ ಕೊರವಿ ವರದಂತಾದ್ರೀಶನ ವರವುಳ್ಳ ಕೊರವಿ ಕೊರವಿ ಮಾತನು ಕೇಳಿ ಪುರದ ನಾರಿಯರು ಅರಸನ ರಾಣಿಗೆ ತ್ವರದಿ ಹೇಳಿದರು ಕೋಲ ನಾಡುತ್ತ ಬಂದ ಕಾವೇರಿ ರಂಗ. ಹಾ ಕೊರವಂಜಿ ಹಾಡು ಕೇಳಿ ಈಗ ಒಬ್ಬೊಬ್ಬರ ಬರ್ಲಿಕ್ಕತ್ತಾರ. ಸಣ್ಣ ಸಣ್ಣ ಮಕ್ಕಳು ರಾಧಾಕೃಷ್ಣ, ಪಾಂಡವರು, ಶಿವ ಪಾರ್ವತಿ, ರಾಮ ಸೀತಾ ಅಂತೆಲ್ಲ ಚಂದ ಚಂದನಿ ವೇಷ ಹಾಕೊಂಡು ಕೈಯೊಳಗ ಗಿಂಡಿ ಅಥವಾ ಕೊಡ ಹಿಡ್ಕೊಂಡು ಬಂದು ಇಲ್ಲೇ ಈ ಬಳ್ಳಿ ಒಳಗ ಸೇರ್ಕೋತಾರ. ಹೆಂಗಸರು ನಾನಾ ಥರದ ರುಚಿ ರುಚಿ ತಿನಿಸುಗಳನ್ನ ಮಾಡ್ಕೊಂಡು ನೈವೇದ್ಯಕ್ಕೆ ತಗೊಂಡು ಬರ್ತಾರ. ಎಲ್ಲಾರು ಕೂಡ ಈಗ ಕ್ವಾಟಿ ಹತ್ರ ಬಂದು ಹಾಡು ಹೇಳಿ ಕ್ವಾಟಿ ಸುತ್ತಲೂ ನೃತ್ಯ ಮಾಡಿ ಬಸವಣ್ಣನ ನೀರು ಕುಡಿಸುವಂಥ ಒಂದು ಸಂಭ್ರಮವನ್ನ ಪಡ್ತಾರೆ. ಅಷ್ಟ ಅಲ್ಲ, ಆ ಸಂಭ್ರಮ ಪಟ್ಕೋತ ಹಾಡು ಹೇಳ್ತಾರ ಅವರು ಅವನ ಸಲುವಾಗಿ. ಬಸವಣ್ಣಿರೇ ಬಸವನ ಪಾದಕ ಶರಣನಿರೇ ಬಸವಕ ಬಸವಣ್ಣಿರೇ ಬಸವನ ಪಾದಕ ಶರಣನಿರೇ ಒಂದು ಸುತ್ತಿನ ಕೋಟೆ ಅದರೊಳಗೊಂದು ಚಂದದ ಬಸವ ಬಸವಕ ಬಸವಣ್ಣಿರೇ ಬಸವನ ಪಾದಕ ಶರಣನಿರೇ ಎರಡು ಸುತ್ತಿನ ಕೋಟೆ ಅದರೊಳಗೊಂದು ಚಂದದ ಬಸವ ಬಸವಕ ಬಸವಣ್ಣಿರೇ ಬಸವನ ಪಾದಕ ಶರಣನಿರೇ ಮೂರು ಸುತ್ತಿನ ಕೋಟೆ ಅದರೊಳಗೊಂದು ಚಂದದ ಬಸವ ಬಸವಕ ಬಸವಣ್ಣಿರೇ ಬಸವನ ಪಾದಕ ಶರಣನಿರೇ ನಾಲ್ಕು ಸುತ್ತಿನ ಕೋಟೆ ಅದರೊಳಗೊಂದು ಚಂದದ ಬಸವ ಬಸವಕ ಬಸವಣ್ಣಿರೇ ಬಸವನ ಪಾದಕ ಶರಣನಿರೇ ಐದು ಸುತ್ತಿನ ಕೋಟೆ ಅದರೊಳಗೊಂದು ಚಂದದ ಬಸವ ಬಸವಕ ಬಸವಣ್ಣಿರೇ ಬಸವನ ಪಾದಕ ಶರಣನಿರೇ ಬಸವನ ಪಾದಕ ಶರಣನಿರೇ ಬಸವನ ಪಾದಕ ಶರಣನಿರೇ. ಬಸವಣ್ಣಗ ನೀರು ಕುಡಿಸಿ ಶರಣ ಮಾಡಿ ಎಲ್ಲಾರು ನಾ ಮುಂದ ನೀ ಮುಂದ ಅಂತ ಹೇಳಿ ಸಂಭ್ರಮ ಪಡ್ತಾರ. ಹಿಂಗ ತಟ್ಟಿ ಒಳಗ ಕುತ್ಕೊಂಡು ಬಂದಂಥ ಬಸವಣ್ಣ ಈಗ ಕ್ವಾಟಿ ನಡಮಧ್ಯದಾಗ ಕುತ್ಕೋತಾನ. ಎಲ್ಲಾ ಹೆಣ್ಮಕ್ಳು ಚಪ್ಪಾಳಿ ತಟ್ಕೋತ ಹಾಡು ಹೇಳ್ಕೋತ ಆ ಕ್ವಾಟಿ ಸುತ್ತಲೂ ಕುಣಿತಾರ. ಅಲ್ಲದ ಒಟ್ಟದ ಹಾಡು ಸಹಿತ ಹೇಳ್ತಾರ, ಕೇಳ್ರಿ. ಒಂದೆಂಬುದು ಚಂದ್ರಮಲೆ ಸರ ಎರಡೆಂಬುದೇನೆ ಸಖಿ ಹೇಳೆ ಎರಡೆಂಬುದು ಗರುಡ ಮಲೆ ಸರ ಮೂರೆಂಬುದೇನೆ ಸಖಿ ಹೇಳೆ ಮೂರೆಂಬುದು ಮುತ್ತಿನ ಸರ ಕಣೆ ನಾಕೆಂಬುದೇನೆ ಸಖಿ ಹೇಳೆ ನಾಕೆಂಬುದು ಆಕಳ ಮೊಲೆ ಕಣೆ ಐದೆಂಬುದೇನೆ ಸಖಿ ಹೇಳೆ ಐದೆಂಬುದು ಕೊಯ್ದ ಮಲ್ಲಿಗೆ ಸರ
ನೋಡ್ರಲ್ಲ, ಹಿಂಗೆ ಎಲ್ಲರೂ ಕೂಡಿ ಹಾಡು ಹೇಳಿ ಕ್ವಾಟಿ ಹಾಕಿ ನೃತ್ಯ ಮಾಡಿ ತಮ್ಮ ದಣವು ಮರಿತಾರೆ. ಈಗ ಮಳೆ ಆಗ್ಯದ, ಬೆಳೆ ಬಂದದ, ಕಟಾವಾಗ್ಯದ, ಕಣಜ ಎಲ್ಲ ತುಂಬಿ ಹರಿಲಿಕ್ಕತ್ತಾವ. ಇಂಥ ಸಂಪತ್ತಿಗೆ ಸಮೃದ್ಧಿಗೆ ಕಾರಣರಾದಂಥ ಎಲ್ಲರನ್ನೂ ನೆನೆಸ್ಬೇಕಲ್ಲ, ಎಲ್ಲರಿಗೂ ನಾವು ಧನ್ಯವಾದ ಹೇಳಬೇಕಲ್ಲ. ದೇವರು ಸೃಷ್ಟಿ, ಪ್ರಕೃತಿ, ಪಶು ಪಕ್ಷಿ ಎಲ್ಲರೂ ಕೂಡಿ ನಡೆಸುವಂಥ ಈ ಸಂಸಾರದಾಗ ಎಲ್ಲರೂ ಮಹತ್ವದವರ. ಆದ್ರೆ ಎಲ್ಲಾರ್ಕಿಂತ ಮಹತ್ವ ಮನಿ ಮಗನಾಗಿರೋ ಬಸವಣ್ಣ. ಅವಾಗ ಕೇಂದ್ರ ಬಿಂದುವಾಗಿ ಈ ಹಾಡು ಆಟ ಎಲ್ಲ ನಡೀತದೆ. ಈಗ ಕೋಲ್ ಹಾಕೋತ ದಶಾವತಾರದ ಹಾಡು ಸಹಿತ ಹೇಳಿಕತ್ತಾರ. ಕೇಳ್ರಲ್ಲ, ನೋಡ್ರಲ್ಲ, ಬರ್ರಿ ನೋಡೋಣಂತ. ದ್ಯಾವಿ ನಮ್ಮ ದ್ಯಾವರು ಬಂದಾರು ನೋಡ ಬನ್ನೀರೇ, ದ್ಯಾವಿ ನಮ್ಮ ದ್ಯಾವರು ಬಂದಾರು. ಚೆಂಗಣ್ಣ ಮಿರನಾಗಿ ನಮರಂಗ ಮುಂಗಾಡು ಸೋಮನ ಕೊಂದಾನ್ಯ, ಮುಂಗಾಡು ಸೋಮನ ಕೊಂದು ವೇದವನು ಬಂಗಾರದೊಡಲಿಗಿದ್ದಾನ್ಯ. ದ್ಯಾವಿ ನಮ್ಮ ದ್ಯಾವರು ಬಂದಾರು ನೋಡ ಬನ್ನೀರೇ, ದ್ಯಾವಿ ನಮ್ಮ ದ್ಯಾವರು ಬಂದಾರು. ದೊಡ್ಡ ಮಡುವಿನೊಳ ನಮರಂಗ ಗುಡ್ಡವ ಹೊತ್ತುಕೊಂಡು ನಿಂತಾನ್ಯ, ಗುಡ್ಡವ ಹೊತ್ತುಕೊಂಡು ನಿಂತು ಸುರರನು ದೊಡ್ಡವರನ್ನ ಮಾಡ್ಯಾನ್ಯ. ದ್ಯಾವಿ ನಮ್ಮ ದ್ಯಾವರು ಬಂದಾರು ನೋಡ ಬನ್ನೀರೇ, ದ್ಯಾವಿ ನಮ್ಮ ದ್ಯಾವರು ಬಂದಾರು. ಗೆಲುವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆ ರಾಹುತನಾದಾನ್ಯ, ಒಳ್ಳೆ ರಾಹುತನಾಗಿ ವೇಚರ ಡೊಳ್ಳು ಹೊಟ್ಟೆಯ ಮೇಲೆ ಒದ್ದಾನ್ಯ. ದ್ಯಾವಿ ನಮ್ಮ ದ್ಯಾವರು ಬಂದಾರು ನೋಡ ಬನ್ನೀರೇ, ದ್ಯಾವಿ ನಮ್ಮ ದ್ಯಾವರು ಬಂದಾರು. ಡೊಳ್ಳಿನ ಮೇಲೆ ಕೈ ಭರಮಪ್ಪ ಹಾಕನ್ ತಾಳವ ಶಿವನಪ್ಪ ತಟ್ಟ್ಯಾನ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡನು ಗೆಲುವ ಕನಕಪ್ಪ ಕುಣಿದಾನ್ಯ. ದ್ಯಾವಿ ನಮ್ಮ ದ್ಯಾವರು ಬಂದಾರು ನೋಡ ಬನ್ನೀರೇ, ದ್ಯಾವಿ ನಮ್ಮ ದ್ಯಾವರು ಬಂದಾರು ನೋಡ ಬನ್ನೀರೇ, ದ್ಯಾವಿ ನಮ್ಮ ದ್ಯಾವರು ಬಂದಾರು. ದೀಪಾವಳಿ ಪಾಡ್ಯದ ದಿನ ಮನೆ ಬಾಗಲ ಮುಂದೆ ಹೊಸ್ತಿಲ ಹತ್ತಿರ ಪಾಂಡವರನ್ನ ಮಾಡ್ತಾರೆ. ಆಕಳ ಸೆಗಣಿ ತಗೊಂಡು ಆಮೇಲೆ ಅದಕ್ಕೆ ಮೊಸರು ಹಾಕ್ತಾರೆ, ಹೊನ್ನರಕಿ ಹೂ ಏರಿಸ್ತಾರೆ, ಚೆಂಡು ಹೂ ಏರಿಸ್ತಾರೆ. ಇದು ನಮ್ಮ ಹಿರಿಯರು ಮಳೆಗಾಲ ಮುಗಿದ ಮೇಲೆ ಕ್ರಿಮಿ ಕೀಟಗಳೆಲ್ಲ ಮನೆಯೊಳಗೆ ಪ್ರವೇಶ ಮಾಡಬಾರ್ದು ಅಂತ ಮಾಡಿದ ಉಪಾಯ. ಅದಕ್ಕೆ ದೀಪಾವಳಿ ಒಳಗೆ ಸಗಣಿ ಮಹತ್ವ ಬಹಳ. ಹಿಂಗ ನಾವು ಪ್ರಕೃತಿಯ ಒಂದು ಅಂಗವಾಗಿ ಅದರ ಜೊತೆಗೆ ಹೊಂದಿಕೊಂಡು ಬಾಳೋದನ್ನ ಕಲಿತೇವೆ. ಆಟ ಆಡಿ ನಮ್ಮ ಬದುಕನ್ನ ಹಸನು ಮಾಡ್ಕೋತೀವಿ. ಇದ ಆಟ ನೋಡ್ರಿ, ಕ್ವಾಟಿ ಕಟ್ಟೋ ಆಟ. ಇದು ನಮ್ಮ ಧಾರವಾಡದ ಸಾಂಸ್ಕೃತಿಕ ವೈಶಿಷ್ಟ್ಯನೂ ಹೌದು. ಆಡಪೋಡು ಬಾರೋ ರಂಗ ಕೂಡಿ ಯಮುನ ತೀರದಲ್ಲಿ, ಆಡಪೋಡು ಬಾರೋ ರಂಗ ಕೂಡಿ ಯಮುನ ತೀರದಲ್ಲಿ. ಚಿನ್ನಿ ಕೋಲು ಚೆಂಡು ಬಗರೆ ಸಣ್ಣ ಸಣ್ಣ ಆಟಗಳನ್ನು ಕಣ್ಣು ಮುಚ್ಚಿ ಕುಂಟಲಿ
ಗೌರಿ